ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೀನಿ. ಸೊ ನಬ್ಬೈ ಸ್ಕೂಲಿಗೆ ಬಂದೆ. ಸೊ ಬೆಳಗ್ಗೆನ ಮನೆ ಕಡೆನ ಇದು ತೊಗೊಂಬಂದಿದ್ರೆ ಸೊಪ್ಪು ತೊಗೊಂಬಂದಿದ್ರೆ ನಾನು ತೊಗೊಂಡೀನಿ. ಹಿಂಗೆ ಅದನ್ನ ಕ್ಲೀನ್ ಮಾಡಿ ಇಡಾಕತ್ತೀನಿ. ಸೊ ಒಂದು ಪಾಲಕ್ ತೊಗೊಂಡಿದ್ದೆ, ಒಂದು ಕೊತ್ತಂಬರಿ ತೊಗೊಂಡಿದ್ದೆ. ಕೊತ್ತಂಬರಿ ಖಾಲಿ ಆಗಿತ್ತು. ಸೊ ಅದಕ್ಕೆ ಅದನ್ನು ಸೋಸಿ ಎಲ್ಲ ಕ್ಲೀನ್ ಮಾಡಿ ಅವಾಗ ಇಟ್ಬಿಟ್ರೆ ಅದು ನೀಟಾಗಿರ್ತೈತಿ. ಇಲ್ಲಾಂದ್ರೆ ಎಲ್ಲ ಬಾಡಿ ಹೋಗಿಬಿಡ್ತೈತಿ. ಸೊ ಆವಾಗ ನಾನು ತೊಗೊಂಡು ಕೂಡಲೇ ಅದನ್ನೆಲ್ಲ ತೆಗೆದು ಸೋಸಿ ಒಂದು ಕವರ್ನಾಗ ಹಾಕಿ ಇಟ್ಬಿಡ್ತೀನಿ. ಸೊ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಸೊ ತೊಳೆಯಂಗಿಲ್ಲ, ನಾನು ಹಂಗೆ ಇಡ್ತೀನಿ. ಅಡುಗೆ ಮಾಡೋ ಮುಂದೆ ತೊಳಿತೀನಿ. ಸೊ ಪಾಲಕ್ ಚಲೋ ಇತ್ತು, ಎಳಿದಿತ್ತು. ಆಮೇಲೆ ಕೊತ್ತಂಬರಿನೂ ಜವಾರಿ ಇತ್ತು. ಸೊ ನನಗೆ ಈ ಥರ ಜವಾರಿನ ಕೊತ್ತಂಬರಿ ಸೇರ್ತೈತಿ. ಸೊ ಅಡುಗೆಗೆಲ್ಲ ಹಾಕಿದ್ರೆ ಅದು ಸ್ಮೆಲ್ಲೂ ಚಲೋ ಬರ್ತೈತಿ, ಪ್ಲಸ್ ಅಡುಗೆನೂ ಭಾಳ ಟೇಸ್ಟ್ ಆಗ್ತೈತಿ. ಸೊ ನೋಡಿರಿ, ನಾನು ಬೆಳಗ್ಗೆನ ಅದನ್ನು ಎಷ್ಟು ಲೇಟ್ ಆಗಲಿ ನಾನು ಅದನ್ನು ಮೊದಲೇ ಸೋಸಿ ಕವರ್ನಾಗ ಹಾಕಿ ಇಟ್ಕೋತೇನೆ. ಆಮೇಲೆ ಅಂತಂದ್ರೆ ಅದು ಅಲ್ಲೇ ಒಣಗಿ ಹೋಗ್ಬಿಡ್ತೈತಿ. ಆಮೇಲೆ ಫ್ರಿಜ್ನಾಗ ಇಟ್ಟಿರ್ತೀವಿ, ಆಮೇಲೆ ತೆಗ್ದು ಅದನ್ನು ನೆನಪು ಆಗಂಗಿಲ್ಲ. ಆಮೇಲೆ ಅದನ್ನು ಬೇಜಾರು ಆಗ್ತೈತಿ. ಸೊ ಹಿಂಗೆ ನೀಟೇ ಇದ್ದಾಗನೇ ನಾವು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಈಸಿ ಆಕೈತಿ. ಆಮೇಲೆ ಒಂದೊಂದು ಕಡೆ ಹುಳ ಅದು ಇದು ಇರ್ತಾವೆ. ಸೊ ಅದಕ್ಕೆ ನಾನು ಲೈಟ್ ಹಚ್ಕೊಂಡು ಸೊ ಚೆಂದಂಗೆ ನೋಡಿ ಕ್ಲೀನ್ ಮಾಡಿ ಇಟ್ಕೊಳಕತ್ತೇನೆ ಫ್ರೆಂಡ್ಸ್. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಆಗಿತ್ತು. ಸೊ ಇನ್ನು ಸ್ನಾನ ಮಾಡಬೇಕಿತ್ತು. ಅಷ್ಟಾಗ ಮನೆ ಕಡೆ ಬಂದಿದ್ದರೆ ತೊಗೊಂಡೆ. ಸೊ ಅದಕ್ಕೆ ನಾನು ತೊಗೊಂಡು ಸೊ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡ್ರೆ ಆತಂಥೇಳಿ ಇದನ್ನು ಸೋಸಿ ಇಟ್ಕೊಳಕತ್ತೇನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಬೆಳಿಗ್ಗೆ ಇದನ್ನು ಕಾಯಿಪಲ್ಯ ತೊಗೊಂಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ, ಎಲ್ಲ ಕೆಲಸ ಮುಗಿಸ್ಕೊಂಡೆ. ಈಗ ನಬ್ಬೈಗೆ ಊಟ ಮಾಡಿಸ್ಬೇಕು. ಸೊ ಊಟ ಮಾಡಿಸಿ ಮತ್ತೆ ಸಿಗ್ತೇನೆ ನಾನು ನಿಮ್ಗೆ. ಆಮೇಲೆ ವಿಡಿಯೋನ ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿರಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ನಾನು ಚಲೋ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲರೂ ಕಂಟಿನ್ಯೂಸ್ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಸೊ ನಾನು ಈಗ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ನಬ್ಬೈ ಜಸ್ಟ್ ಈಗ ಕರ್ಕೊಂಬಂದೆ ಸ್ಕೂಲಿಂದ. ಸೊ ಸ್ಕೂಲಿಂದ ಬಂದ. ನಬ್ಬೈ ಹಾಯ್ ಮಾಡಿ ಅನ್ಬೇಕು, ಹಾಯ್ ಅಂತ. ಏನು ಹೇಳಿದ್ರಪ್ಪ ಸ್ಕೂಲ್ನಾಗ? ಕಲ್ಸಿದ್ರ ABCD ಕಲ್ಸಿದ್ರ, ಟೇಬಲ್ಸ್ ಹೇಳಿದ್ರ, ಏನು ಹೇಳಿದ್ರ? ಏನು ಹೇಳಿದ್ರ, ಬೇರೆ ಕಲ್ಸಕೋತಾರ, ಬೇರೆ. ನಬ್ಬೈಗೆ ನಿನ್ನೆ ಟೆಸ್ಟ್ ಇಟ್ಟಿದ್ರಿ. ಟೇಬಲ್ಸ್, ಆಮೇಲೆ ನಂಬರ್ ಸ್ಪೆಲ್ಲಿಂಗ್ಸ್ 10, 20, 30 ಈ ಥರ ಸ್ಪೆಲ್ಲಿಂಗ್ಸ್ ಎಲ್ಲ ಇಟ್ಟಿದ್ರೆ. ಸೊ ಅದ್ರೊಳಗೆ ಎಲ್ಲ ಕರೆಕ್ಟಾಗಿ ಬರ್ದಾನೆ. ಸೊ ಅದಕ್ಕೆ ಅವ್ರ ಟೀಚರ್ ಗುಡ್ ಅಂತ ಹಾಕ್ಯಾರ. ಸೊ ನೋಡ್ರಿ ಇಲ್ಲೇ ಫ್ರೆಂಡ್ಸ್, ನಾನೀಗ ಇಲ್ಲೊಂದು ನಿಮ್ಗೆ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ. ಸೊ ನಾನೀಗ ನೈಟಿಗೆ ಡಿನ್ನರ್ ರೆಡಿ ಮಾಡತ್ತೀನಿ. ಇದು ಬೆಂಡೆಕಾಯಿ ತೊಗೊಂಬಂದಿದ್ದೆ ಮೊನ್ನೆ ಮಾರ್ಕೆಟಿಂದ, ಚಲೋ ಎಳೆದಿತ್ತು. ಸೊ ಅದಕ್ಕೆ ನಾನು ಅದನ್ನು ಪಲ್ಯ ಅಂದರೆ ಸೈಡ್ ಪಲ್ಯ ಸೊ ಟೇಸ್ಟ್ ಆಗ್ತೈತಿ ಇದನ್ನು. ಸೊ ನೋಡಿರಿ, ನಾನು ಅದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಮಸಾಲೆ ಎಲ್ಲ ಹಾಕಿ ತುಂಬೀನಿ. ಸ್ವಲ್ಪ ಗರಂ ಮಸಾಲ, ಆಮೇಲೆ ಹಿಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಸೊ ಹಂಗೆ ಡ್ರೈ ಮಸಾಲ ಹಾಕಿ ತುಂಬಿ ಇಟ್ಕೊಂಡೀನಿ. ಸೊ ನೋಡೋಕೆ ಎಷ್ಟು ಚಂದ ಕಾಣಿಸತೈತಿ. ಸೊ ಇಲ್ಲೇ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಈಗ ಅದನ್ನು ಫ್ರೈ ಮಾಡ್ಕೊತೀನಿ. ಇದಕ್ಕೆ ನೀವು ಬೆಂಡಿ ಫ್ರೈ ಅಂತ ಹೇಳ್ಬೋದು. ಸ್ವಲ್ಪ ಗರಂ ಮಸಾಲ, ಅರಿಶಿನ ಪೌಡರ್, ಉಪ್ಪು ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ತುಂಬಿ ಇಟ್ಕೊಂಡೀನಿ. ಸೊ ಇದನ್ನು ನೀವು ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ನಾನಿಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೀನಿ. ಸೊ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಹುರಿಯೋಕ್ಕಷ್ಟೇ ಟೈಮ್. ಸೊ ಡ್ರೈ ಪೌಡರ್ ಅಷ್ಟು ಹಾಕಿ ತುಂಬಿ ಮಾಡ್ಕೊಬೋದು. ನಾನು ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಯಾಕಂದರೆ ನಾವು ಬೆಂಡೆಕಾಯಿನ ಫ್ರೈ ಮಾಡೋ ಮುಂದೆ ಉಳ್ಳಾಗಡ್ಡಿನೂ ಅದ್ರ ಜೊತೆಗೆ ಫ್ರೈ ಆಗಿಬಿಡ್ತೈತಿ.
ಸೊ ನೋಡಿರಿ, ಈಗ ಅದನ್ನು ತುಂಬಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಬೆಂಡೆಕಾಯಿನ ಹಾಕ್ಕೋಬೇಕು. ಸೊ ನೋಡಿರಿ, ನೋಡೋಕೆ ಎಷ್ಟು ಚಂದ ಮಸಾಲೆ ಒಂದು ಸ್ವಲ್ಪ ಹೊರಗೆ ಬಂದಿಲ್ಲ. ಸೊ ನಾನು ದೊಡ್ಡದಿದ್ದಿದ್ದು ಒಂದ್ರಾಗ 2 ಮಾಡ್ಕೊಂಡೇನಿ, ಸಣ್ಣ ಇದ್ದಿದ್ದನ್ನು ಒಂದು ಫುಲ್ ಹಂಗೆ ಇಟ್ಕೊಂಡೇನಿ. ಸೊ ಇದು ಒಟ್ಟು ಲಾಳಿ ಆಗಂಗಿಲ್ಲ, ಇದು ಭಾಳ ಟೇಸ್ಟ್ ಆಗ್ತೈತಿ ತಿನ್ನೋಕೆ. ಸೊ ನೀವು ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿನೂ ಇದನ್ನು ತಿನ್ಬೋದು. ಸೊ ಇದೇ ಇಷ್ಟ ನೋಡಿರಿ, ಮತ್ತೇನೂ ಇಲ್ಲ, ಜಸ್ಟ್ ಫ್ರೈ ಮಾಡ್ಕೋಬೇಕು. ಈ ಥರ ನೀವು ಸಣ್ಣ ಹುಡುಗರಿಗೆ ಮಾಡಿಕೊಟ್ಬಿಟ್ರೆ ಅವರು ಬೆಂಡೆಕಾಯಿ ತಿನ್ಬೇಕು, ಹೆಲ್ದಿ ಭಾಳ. ಸೊ ಸಣ್ಣ ಹುಡುಗರಿಗೆ ಮಾಡಿಕೊಟ್ರೂ ಸ್ವಲ್ಪ ಖಾರ ಕಮ್ಮಿ ಮಾಡಿಕೊಟ್ರೆ ಅವರು ತಿನ್ಬೋದು. ಸೊ ನೋಡಿರಿ, ಈಗ ನಾನೊಂದು 5 ನಿಮಿಷ ಹುರಿದಾದ್ಮೇಲೆ ಸೊ ಈ ಥರ ಆಗೈತದ. ಸೊ ನೋಡಿರಿ ಎಷ್ಟು ಚಂದ ಕಾಣತೈತಿ, ಗ್ರೀನ್ ಮೇಲೆ ಗಾರ್ನಿಷ್ ಮಾಡೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹಿಟ್ಕೊಂಡ್ಬಿಟ್ರೆ ಸೊ ರೆಡಿ ಆಗೈತೆ ನೋಡಿರಿ. ಸೊ ಎಲ್ಲ ಮೆತ್ತಗಾಗ್ಯಾವ, ಒಂದು ಸ್ವಲ್ಪ ಲಾಳಿ ಅನ್ಸಂಗಿಲ್ಲ. ಸೊ ಒಬ್ಬೊಬ್ಬರ ಪಲ್ಯ ಎಲ್ಲ ಇದು ಬೆಂಡೆಕಾಯಿ ಪಲ್ಯ ಲಾಳಿ ಆತಂದ್ರೆ ತಿನ್ನೋಕೆ ಇಷ್ಟಪಡಲ್ಲ. ಸೊ ಅವ್ರಿಗೆ ನೀವು ಈ ಥರ ಮಾಡಿ ಕೊಡ್ಬೋದು. ಸೊ ಇದು ನೋಡಿರಿ ಬೆಂಡೆಕಾಯಿ ಬೆಂಡೆ ಫ್ರೈ. ಸೊ ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಬರ್ತೈತಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಸೊ ಫ್ರೆಂಡ್ಸ್, ನಾನೀಗಿಲ್ಲೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ನಿಮಗೆ ಹೇಳಕತ್ತೀನಿ. ಅದು ಯಾವುದಂದ್ರೆ ಪನ್ನೀರ್ ಬಟರ್ ಮಸಾಲ. ಸೊ ಅದಕ್ಕೆ ತಕ್ಕಂಗೆ ನಾನು ಫಸ್ಟ್ ಬಟರ್ ಹಾಕೀನಿ. ಸೊ ಬಟರ್ ಜೊತೆಗೆ ಒಂದು ಸ್ವಲ್ಪ ದೊಡ್ಡದು ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ಕೊಂಡೀನಿ. ಸೊ ಇದು ಜಲ್ದಿ ಆಗ್ತೈತಿ, ಭಾಳ ಏನಿಲ್ಲ, ನಾರ್ತ್ ಇಂಡಿಯನ್ ಡಿಶ್, ಭಾಳ ಟೇಸ್ಟ್ ಆಗ್ತೈತಿ. ನಿಮಗೆ ಗ್ರೇವಿ ಭಾಳ ಬೇಕಾಗಿತ್ತಂದ್ರೆ ಭಾಳ ಉಳ್ಳಾಗಡ್ಡಿ ಹಾಕಿ. ಸೊ ನಾನಿಲ್ಲಿ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ, ಅದನ್ನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಇದೇನು ನಾವು ಫ್ರೈ ಮಾಡ್ತೇವಲ್ಲ ಇದು ಮೇನ್ ಇಂಪಾರ್ಟೆಂಟ್ ಅದಕ್ಕೆ. ಸೊ ನೋಡಿರಿ, ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಸೊ ನಾನು ಒಂದೆರಡು ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಹಾಕತ್ತೀನಿ ನೋಡಿ. ಸೊ ಇದನ್ನು ಒಂದು ಸ್ವಲ್ಪ ಜೊತೆಗೆ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗೂ ಹಿಂಗೆ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಈ ಥರ ಪನ್ನೀರ್ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ, ಪ್ಲಸ್ ಹೆಲ್ದಿನೂ. ಸೊ ಲಾಸ್ಟಿಗೆ ನಾನು ಟೊಮೆಟೊ ಹಾಕತ್ತೀನಿ. ಸೊ ಟೊಮೆಟೊನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲೇ ಒಂದು ದೊಡ್ಡದು ಟೊಮೆಟೊ ತೊಗೊಂಡೀನಿ. ಸೊ ಇದೇನು ಫ್ರೈ ಮಾಡ್ತೀವಲ್ಲ ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು, ಫ್ರೈ ಮಾಡಿದ್ರೆ ಟೇಸ್ಟ್ ಆಗ್ತೈತಿ. ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕೇನಿ ನಾನು, ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ, ಯಾಕಂದರೆ ಮೇಲೆ ಇದನ್ನು ಮಸಾಲೆ ಖಾರನೂ ಹಾಕ್ತೀವಲ್ಲ ಅದಕ್ಕೆ ನಾನು ಒಂದು ಅರ್ಧ ಹಾಕೀನಿ. ಸೊ ಇದೆಲ್ಲ ಫ್ರೈ ಆಗೈತೆ ನೋಡಿರಿ. ಸೊ ನಾನು ಇದೆಲ್ಲ ಫ್ರೈ ಆಗುತ್ತನ ನಾನಿಲ್ಲೇ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಕಾಜು ತೊಗೊಂಡೀನಿ, ಆಮೇಲೆ ಕೊತ್ತಂಬರಿ ತೊಗೊಂಡೀನಿ. ಸೊ ಪನ್ನೀರ್ ನಿಮ್ಗೆ ಯಾವ ಇದನ್ನು ಅಷ್ಟು ಸೈಜ್ ಕಟ್ ಮಾಡ್ಕೊರಿ. ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡೀನಿ. ಲಾಸ್ಟಿಗೆ ನಾನಿಲ್ಲೇ ಕಾಜು ಹಾಕತ್ತೀನಿ. ಸೊ ಇದು ಗ್ರೇವಿ ಆಗೋಕ್ಕೆ ಹೆಲ್ಪ್ ಮಾಡ್ತೈತಿ, ಪ್ಲಸ್ ಅದೇನು ಕಾಜು ಒಳಗೆ ಒಂದು ಸ್ವೀಟ್ ಫ್ಲೇವರ್ ಇರ್ತೈತಲ್ಲ, ಲೈಟಾಗಿ ಸ್ವೀಟ್, ಆ ಫ್ಲೇವರ್ ಈ ಕರಿಗೆ ಆ್ಯಡ್ ಆಗ್ತೈತೆ ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ. ನಾನಿಲ್ಲೇ ಸ್ವಲ್ಪ ಅರಿಶಿನ ಹಾಕತ್ತೀನಿ.
ನಾನು ಏನು ಮಾಡ್ತೀನಿ, ಎಲ್ಲ ಮಸಾಲೆ ಇದ್ರೊಳಗೆ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಸಿ ಆಗಿಬಿಡ್ತೈತಿ, ನಿಮ್ಗೆ ಕರಿ ಈಸಿ ಆಗ್ತೈತಿ. ಅದು ಪ್ಲಸ್ ಎಲ್ಲ ಹುರ್ಕೊಳ್ಳೋದು ಆಗ್ತೈತಿ, ಪ್ಲಸ್ ಎಲ್ಲ ಮಸಾಲನೂ ಹಾಕೋದಾಗ್ತೈತಿ. ಸೊ ನಾನು ಇದಕ್ಕೆ ಮಸಾಲೆ ಖಾರ ಆಮೇಲೆ ಉಪ್ಪು ಎಲ್ಲ ಹಾಕೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೀನಿ. ಅದು ನೀರೊಳಗೆಲ್ಲ ಮಸಾಲ ಹೊಂದ್ಕೋಬೇಕು. ಸೊ ನೋಡಿರಿ, ಈಗ ರೆಡಿ ಆಗೈತಿ. ಮಸಾಲೆ ಖಾರ ಉಪ್ಪು ಆಮೇಲೆ ಅರಿಶಿನ ಎಲ್ಲ ಇದನ್ನು ಪಲ್ಯ ಎಲ್ಲ ಇದಾಗೈತಿ. ಸೊ ನಾನೀಗ ಅದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಸೊ ಇಲ್ಲ ಲಾಸ್ಟಿಗೆ ನಾನು ಆ ಪೇಸ್ಟನ್ನು ಹಾಕಬೇಕಲ್ಲ, ಒಂದು ಸ್ವಲ್ಪ ಬಟರ್, ಇದಕ್ಕೆ ಮೇನ್ ಬಟರ್, ಪನ್ನೀರ್ ಬಟರ್ ಮಸಾಲ ಇದ್ದಿದ್ದಕ್ಕೆ ನಾನು ಬಟರ್ ಹಾಕೀನಿ. ಸೊ ನೀವು ಬೇಕಂದರೆ ಎಣ್ಣೆನೂ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡೇನಿ, ಯಾಕಂದರೆ ಫಸ್ಟ್ ಎಲ್ಲ ನಾನು ಹಾಕಿದ್ದೆಲ್ಲ. ಆಮೇಲೆ ಡ್ರೈ ಮಸಾಲ ಹಾಕೀನಿ, 2 ಲವಂಗ, 1 ದಾಲ್ಚಿನ್ನಿ, ಆಮೇಲೆ ಒಂದು ಸ್ವಲ್ಪ ಪಲಾವ್ ಎಲೆ ಹಾಕೀನಿ. ಆಮೇಲೆ ಇದೇನು ರುಬ್ಕೊಂಡಿರೋದೈತಲ್ಲ ಅದನ್ನು ಹಾಕೀನಿ. ಸೊ ಕಲರ್ ನೋಡ್ಬೋದು ಎಷ್ಟು ಕ್ರೀಮಿಶ್ ಬಂದೈತಿ, ಆರೆಂಜ್ ಕಲರ್. ಸೊ ನಾವೀಗ ಜಾಸ್ತಿ ಏನು ಇದನ್ನು ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಸ್ವಲ್ಪ ಕುದಿ ಬಂದರೆ ಸಾಕು. ನಾವು ಫಸ್ಟಿಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡೇವಲ್ಲ, ಸೊ ಅದು ಎಲ್ಲ ಬೆಂದಿರ್ತೈತಿ. ಸೊ ಒಂದು 5 ನಿಮಿಷದ ಕುದಿ ಬರೋ ತನಕ ಇಟ್ಕೋಬೇಕು. ಸೊ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟೈತಿ. ನಾನಿಲ್ಲಿ ಸಕ್ಕರೆ ಹಾಕಿಲ್ಲ. ಸೊ ಪನ್ನೀರ್ ಹಂಗೆ ಹಾಕ್ಕೊಳತ್ತೀನಿ. ನೀವು ಫ್ರೈ ಮಾಡಿನೂ ಹಾಕ್ಕೋಬೋದು, ಬಟ್ ಅದು ಫ್ರೈ ಮಾಡಿದರೆ ರಬ್ಬರ್ ಆಗ್ತೈತಿ. ಸೊ ಅದಕ್ಕೆ ನಾನು ಹಂಗೆ ಪನ್ನೀರ್ ಹಾಕತ್ತೀನಿ ಕ್ಯೂಬ್ಸ್. ಬೇಕಂದರೆ ನೀವು ಇಲ್ಲೇ ಶುಗರ್ ಆ್ಯಡ್ ಮಾಡ್ಕೋಬೋದು. ನಾನು ಶುಗರ್ ಹಾಕತ್ತಿಲ್ಲ, ಬಿಕಾಸ್ ಆಲ್ರೆಡಿ ಉಳ್ಳಾಗಡ್ಡಿದು ಸ್ವೀಟ್ನೆಸ್ ಇರ್ತೈತಿ, ಪ್ಲಸ್ ಗೋಡಂಬಿ ಸ್ವೀಟ್ನ ಇರ್ತೈತಿ. ಸೊ ಅದಕ್ಕೆ ಆಮೇಲೆ ಪನ್ನೀರು ಸ್ವಲ್ಪ ಸ್ವೀಟ್ನೆಸ್ ಇರ್ತೈತಿ. ಸೊ ಅದಕ್ಕೆ ನಾನು ಜಾಸ್ತಿ ಇಲ್ಲೇ ಶುಗರ್ ಹಾಕಕ್ಕೆ ಹೋಗಿಲ್ಲ. ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿರಿ, ಲಾಸ್ಟಿಗೆ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡತ್ತೀನಿ. ಇದಕ್ಕೆ ಮೇನ್ ಇನ್ನೊಂದಂದ್ರೆ ಕಸೂರಿ ಮೇಥಿ ಭಾಳ ಚಲೋ ಫ್ಲೇವರ್ ಕೊಡ್ತೈತಿ. ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಆಮೇಲೆ ನೀವು ಮೊದಲು ಮಾಡಿಟ್ಬಿಟ್ರೆ ಇದು ಗಟ್ಟಿ ಆಗಿಬಿಡ್ತೈತಿ. ಸೊ ನೀವು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ತಿಳಿ ಮಾಡ್ಕೋಬೋದು. ಸೊ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೆನೆ ಹಾಕತ್ತೀನಿ. ಕೆನೆ ನಥಿಂಗ್ ಬಟ್ ಕ್ರೀಮು. ಸೊ ಅದು ಕ್ರೀಮ್ ಹಾಕಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸೊ ನೋಡಿರಿ, ಇಷ್ಟು ಕಲರ್ ಎಷ್ಟು ಚಂದ ಬಂದೈತಿ, ಕ್ರೀಮಿಶ್ ಆರೆಂಜ್. ಸೊ ಭಾಳ ಟೇಸ್ಟ್ ಐತಿ. ಸೊ ಟೇಸ್ಟಿ ಪನ್ನೀರ್ ಬಟರ್ ಮಸಾಲ ರೆಡಿ ಐತಿ. ಪ್ಲೀಸ್ ಟ್ರೈ ಮಾಡಿರಿ, ಮತ್ತು ನನಗೆ ಹೆಂಗೆ ಬರ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಎಲ್ಲ ಕಿಚನೆಲ್ಲ ಸ್ವಲ್ಪ ಇದನ್ನು ಹಾಕ್ಬಿಟ್ಟಿತ್ತು, ಎಲ್ಲ ಒಗ್ಗರಣೆ ಹಾಕಿ ಜಿಗಿ ಆಗಿಬಿಟ್ಟಿತ್ತು ಎಣ್ಣೆದೆಲ್ಲ. ಸೊ ನಾನೀಗ ಅದಕ್ಕೆ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದೆ, ಅಡುಗೆ ಎಲ್ಲ ಮಾಡಿಟ್ಟು. ಸೊ ಇಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡತ್ತಿದ್ದೆ. ಸೊ ಈ ಥರ ನಾವು ಡೈಲಿ ಮಾಡ್ಕೋತೇ ಇದ್ರೆ ಸೊ ಜಾಸ್ತಿ ಇದನ್ನು ಆಗಂಗಿಲ್ಲ. ಒಂದು 5 ಮಿನಿಟ್ಸ್ ಕೆಲಸನ ಎಷ್ಟು ಹೆಲ್ಪ್ ಇರ್ತೈತಿ. ಸೊ ಅಡುಗೆ ಮನೆ ಕ್ಲೀನ್ ಇತ್ತಂದ್ರೆ ನಮಗೂ ನೆಕ್ಸ್ಟ್ ಅಡುಗೆ ಮಾಡೋಕೆ ಮನ್ಸು ಬರ್ತೈತಿ. ಸೊ ಇವತ್ತಿನ ಊಟದ ಈ ಥರ ಇತ್ತು ನೋಡಿರಿ ಮೆನು. ಪನ್ನೀರ್ ಬಟರ್ ಮಸಾಲ, ಬೆಂಡಿ ಫ್ರೈ, ಸೈಡಿಗೆ ಆನಿಯನ್, ಆಮೇಲೆ ಚಪಾತಿ. ಸೊ ಹೆಂಗೈತಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಿಮ್ಗೆ ಯಾವುದೇ ರೆಸಿಪಿ ಉತ್ತರ ಕರ್ನಾಟಕ ಸ್ಟೈಲ್ ಆಯ್ತು, ಯಾವುದೂ ಆಯ್ತು, ಯಾವುದಾದ್ರೂ ನಿಮ್ಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದು ಲಾಗ್ ಅಂತ ನನಗೂ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ ನನಗೆ ಭಾಳ ಇಂಪಾರ್ಟೆಂಟ್. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.